ಪುನೀತ್ ಫ್ಯಾನ್ಸ್ ಆಗಿದ್ರೆ ಸಾಕ್ಷ್ಯ ಯಾಕೆ ಹೇಳಿದ್ರು ಜಡ್ಜ್. ಅವರಿಬ್ರು ಶೆಡ್ನ ಕೆಲಸಗಾರರು ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರು ಕಲ್ಟ್ ಅಭಿಮಾನಿಗಳು, ಯಾವುದಕ್ಕೂ ಹೇಸೋದಿಲ್ಲ ಅಂತ ಹೇಳಿ ಲೂತ್ರಾ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದ್ರೂ ಹೈಕೋರ್ಟ್ ಹೇಗೆ ವಿವೇಚನೆ ಬಳಸಿದೆ? ಕೊಲೆ ಮಾಡಿ ಇಂತಹ ಫೋಟೋ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಿರಣ್ ಪುನೀತ್ ಫ್ಯಾನ್ಸ್ಗಳಂತಂದ್ರಿ, ಹಾಗಿದ್ರೆ ಅವರು ಈ ಪ್ರಕರಣದಲ್ಲಿ ಹೇಳಿಕೆ ಕೊಡೋದಕ್ಕೆ ಹೇಗೆ ಸಾಧ್ಯವಾಯಿತು? ಅವರಿಬ್ಬರು ಶೆಡ್ನ ಕೆಲಸಗಾರರು, ಅವರು ಕಲ್ಟ್ ಅಭಿಮಾನಿಗಳು ಅಂದಾದ ತಕ್ಷಣ ಏನು ಬೇಕಾದರೂ ಮಾಡಿಬಿಡ್ತಾರಾ? ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ವಾ? ಅಭಿಮಾನಿಗಳು ಅಂತಂದರೆ ದರ್ಶನ್ ಹೇಳಿದ್ದನ್ನೆಲ್ಲ ಕೇಳ್ತಾರಾ? ದರ್ಶನ್ ಕೊಲೆ ಮಾಡು ಅಂದರೂ ಕೂಡ ಮಾಡಿಬಿಡ್ತಾರಾ? ಅಥವಾ ದರ್ಶನ್ ಕೊಲೆ ಮಾಡಿದ್ದೀನಿ ಇದನ್ನು ನೀನು ಒಪ್ಕೊ ಅಂತಂದರೆ ಒಪ್ಕೊಂಡ್ಬಿಡ್ತಾರಾ? ಕುಟುಂಬಸ್ಥರು ಇರೋದಿಲ್ವಾ? ಎಷ್ಟೆಷ್ಟು ಹಣ ಬಳಕೆಯಾಗಿದೆ ಇಲ್ಲಿ, ಕೊಲೆ ಆದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ನೀಡಲಾಗಿದೆ? ಕೊಲೆ ಮಾಡೋದು ಮಾಡಿಬಿಟ್ಟು ಫೋಟೋಗೆ ಪೋಸ್ ಕೊಡ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜು. ಶೆಡ್ನ ಕೆಲಸಗಾರರು ಅವರಿಬ್ರು, ಸಾಕ್ಷಿಗಳನ್ನು ಹೇಳಿರುವವರು ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅಂತ ಕೂಡ ಹೇಳ್ತಾ ಇದ್ದಾರೆ. ಏನು ಬೇಕಾದರೂ ಮಾಡ್ತಾರೆ ಅವ್ರ ಅಭಿಮಾನಿಗಳು, ಕಲ್ಟ್ ಅಭಿಮಾನಿಗಳು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಕೊಲೆ ಸ್ಥಳದಲ್ಲಿ ದರ್ಶನ್ ಜೊತೆ ಹಲವರು ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆಯಾಗಿ ಹತ್ತತ್ರ 1 ವರ್ಷಗಳೇ ಕಳೆದು ಹೋಗಿದೆ. 1 ವರ್ಷ ಮುಗಿದ ನಂತರ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ದರ್ಶನ್ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಪವಿತ್ರ ಗೌಡ ಅವರು ಕೂಡ ತಮ್ಮ ರೆಡ್ ಕಾರ್ಪೆಟ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಅದರಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಇನ್ನು ಉಳಿದ ಆರೋಪಿಗಳು ಕೂಡ ಅವರವ್ರ ಪಾಡಿಗೆ ಅವರವ್ರ ಕೆಲಸವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನಾಗತ್ತೆ ಈ ಒಂದು ಪ್ರಕರಣ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಏನಾಗತ್ತೆ? ಜಡ್ಜ್ ತೀರ್ಪನ್ನು ಪ್ರಕಟ ಮಾಡ್ತಾರಾ ಅಥವಾ ಕಾಯ್ದಿರಿಸುವಂತಹ ಕೆಲಸಗಳಾಗತ್ತಾ? ರಿಲ್ಯಾಕ್ಸ್ ಸಿಗುತ್ತಾ? ಈ ಸ್ವಲ್ಪ ದಿನಗಳ ಮಟ್ಟಿಗೆ ರಿಲ್ಯಾಕ್ಸ್ ಸಿಗುತ್ತಾ ಈ 7 ಜನರಿಗೂ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ಜಡ್ಜ್ಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಬಟ್ ತೀರ್ಪು ಏನಾಗುತ್ತೆ, ಏನು ಬರುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕಪಿಲ್ ಸಿಬಲ್ ಅವರು ಹಿಂದೆ ಸರಿದಿದ್ದು ಯಾಕೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ, ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮಾಡಿದಂತಹ ಪ್ರಶ್ನೆಗಳಿಗೆ ಕಪಿಲ್ ಸಿಬಲ್ ಅವರ ಬಳಿ ಉತ್ತರ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಮತ್ತೆ ಶಿಕ್ಷೆ ಆಗುವ ಸಾಧ್ಯತೆ ಇರಬಹುದು ಅನ್ನುವಂತಹ ಮುಂದಾಲೋಚನೆಯಿಂದ ಈ ಒಂದು ಪ್ರಕರಣದಿಂದ, ಈ ಒಂದು ಕೇಸ್ನಿಂದ ಹಿಂದೆ ಸರಿಯುವಂತಹ ಕೆಲಸವನ್ನು ಮಾಡಿದ್ರೆ ಹೀಗೆ ನಾನಾ ಆಯಾಮಗಳಲ್ಲೂ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದ್ರೂ ಹೈಕೋರ್ಟ್ ಹೇಗೆ ವಿವೇಚನೆ ಬಳಸಿದೆ? ಕೊಲೆ ಮಾಡಿ ಇಂತಹ ಫೋಟೋ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು? ಎಲ್ಲವನ್ನ ಕೂಡ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊಲೆ ಆದ ನಂತರ ದರ್ಶನ್ ಮತ್ತೆ ಪವಿತ್ರ ಗೌಡ ಎಲ್ಲಿದ್ರು? ಅವರ ಸಹಚರರು ಎಲ್ಲಿದ್ರು? ಈ ಗ್ಯಾಂಗ್ ಎಲ್ಲಿತ್ತು? ಟೀಮ್ ಎಲ್ಲಿತ್ತು? ಒಬ್ರಿಗೊಬ್ರಿಗೆ ಹೇಗೆ ರಿಲೇಶನ್ಶಿಪ್, ಹೇಗೆ ಸಂಬಂಧ? ಎಲ್ಲರೂ ಕೂಡ ಫ್ರೆಂಡ್ಸೇ. ಮತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧದ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಜಡ್ಜ್. ಕೊಲೆಯಾದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕೊಲೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಖುದ್ದು ದರ್ಶನ್ ಮತ್ತು ಪವಿತ್ರ ಗೌಡ ಇದ್ರ? ಈ ಕೊಲೆಯೆಲ್ಲ ಆದ ನಂತರ ಫೋಟೋಗಳನ್ನು ತೆಗೆದುಕೊಂಡು ವಿಡಿಯೋಗಳನ್ನು ಮಾಡ್ಕೊಂಡಿದ್ರ? ಆ ಫೋಟೋದಲ್ಲಿ ಮತ್ತು ಆ ವಿಡಿಯೋದಲ್ಲಿ ದರ್ಶನ್ ಪವಿತ್ರ ಗೌಡ ಇದ್ರ? ನೋಡಿ, ಕಿರಣ್ ಮತ್ತು ಪುನೀತ್ ಫ್ಯಾನ್ಸ್ ಆಗಿದ್ರೆ ಅವ್ರು ಯಾಕೆ ಸಾಕ್ಷ್ಯಗಳನ್ನು ಹೇಳಿದ್ರು ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳ ಹೇಳೋದಕ್ಕೂ ಮುನ್ನವೇ ಅಭಿಮಾನಿಗಳು ಅಂತ ಹೇಳ್ತಾ ಇದ್ದೀರಿ, ಅಭಿಮಾನಿಗಳು ಹೇಗೆ ಈ ಪ್ರಕರಣದಲ್ಲಿ ಸಾಕ್ಷಿದಾರರಾಗ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದಂತಹ ಜಡ್ಜ್ಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ವಕೀಲರು. ಅವರು ದರ್ಶನ್ ಫ್ಯಾನ್ಸ್ಗಳು, ಕಲ್ಟ್ ಫ್ಯಾನ್ಸ್ಗಳು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ, ಯಾವುದಕ್ಕೂ ಕೂಡ ಹೇಸೋದಿಲ್ಲ ಅಂತ ಹೇಳಿ ಲೂತ್ರಾ ಅವರು ಹೇಳ್ತಾ ಇದ್ದಾರೆ.